ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣದ ಪಾಠವಾದ ಮರುಗಲಿ ಬಾಳು ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮೌಲ್ಯ ಶಿಕ್ಷಣದ ಹಲವಾರು ಪಾಠಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟನ್ನು ಮಾಡಲಾಗಿರ್ತದೆ. ಇಲ್ಲಿ ಹೇಳ್ತಾರೆ, ಕರುಣೆ ಬಗ್ಗೆ ಹೇಳ್ತಾರೆ. ಮನುಷ್ಯನಿಗೆ ಕರುಣೆ ಅಂತಕ್ಕಂಥದ್ದು ತುಂಬ ಮುಖ್ಯವಾದ ಒಂದು ಮೌಲ್ಯ ಅಂತ ಹೇಳ್ಬೋದು. ಹಾಗಾದರೆ ಕರುಣೆ ಅಂದರೆ ಏನು ನೋಡಿ. ಕರುಣೆ ಅಂದರೆ ಇತರರ ನೋವು, ಕಷ್ಟ ಅಥವಾ ತೊಂದರೆಯನ್ನು ನೋಡಿದಾಗ ಅವರಿಗೆ ಸಹಾಯ ಮಾಡುವ ಮನಸ್ಸು ಹೊಂದಿರತಕ್ಕಂಥದ್ದು. ಇತರರು ನಮ್ಮ ಒಂದು ಸಮಾಜದೊಳಗಡೆ ಹಲವಾರು ವ್ಯಕ್ತಿಗಳು ಇರ್ತಾರೆ. ನಿಮ್ಮ ಮನೆಯಲ್ಲಾಗಿರ್ಬೋದು, ಮನೆಯ ಹೊರಗಡೆ ಆಗಿರ್ಬೋದು, ಅಥವಾ ಶಾಲೆಯಲ್ಲಿ ಆಗಿರ್ಬೋದು. ಅವ್ರಿಗೆ ಕೆಲವರಿಗೆ ನೋವು ಉಂಟಾಗಿರ್ತದೆ, ಅಥವಾ ತೊಂದರೆಗಳಾಗಿರ್ತದೆ, ಅಥವಾ ಕಷ್ಟ ಇರ್ತದೆ. ಅಂಥ ಕಷ್ಟದ ಸಮಯದಲ್ಲಿ ನಾವೇನು ಮಾಡಬೇಕು, ಅವರಿಗೆ ಮನಸ್ಸನ್ನು ಮಾಡಿ ಸಹಾಯವನ್ನು ಮಾಡಬೇಕು. ಈ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಗುಣಕ್ಕೆ ನಾವು ಕರುಣೆ ಅಂತ ಕರಿತೀವಿ. ಇತರರ ಕಷ್ಟ ಮತ್ತು ನೋವನ್ನು ನೋಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಸು. ಅದು ನಾವು ಮನುಷ್ಯರಿಗೆ ಆಗಲಿ ಅಥವಾ ಪ್ರಾಣಿಗಳಿಗೆ ಆಗಲಿ ಮತ್ತು ಸಸ್ಯಗಳಿಗೂ ಆಗಲಿ ಕರುಣೆಯನ್ನು ನಾವು ತೋರಿಸ್ಬೇಕಾಗುತ್ತೆ. ಇಲ್ಲಿ ಒಂದು ಚಿಕ್ಕ ಸನ್ನಿವೇಶವನ್ನು ಕೊಟ್ಟಿದ್ದಾರೆ ನೋಡ್ರಿ. ಶಾಲೆಯಿಂದ ಮನೆಗೆ ಹೋಗುತ್ತಿದ್ದ ಬಾಲಕನೊಬ್ಬ ಪ್ರತಿದಿನವೂ ನಾಯಿ ಮರಿಗಳು ಮಾರಾಟಕ್ಕಿವೆ ಎಂಬ ಫಲಕವನ್ನು ತೂಕು ಹಾಕಿದ್ದ ಅಂಗಡಿಯತ್ತ ದೃಷ್ಟಿ ಹರಿಸುತ್ತಾ ಸಾಕ್ತಿದ್ದನು. ಒಬ್ಬ ಹುಡುಗ ಇರ್ತಾನೆ, ಅವನು ಪ್ರತಿದಿನ ಶಾಲೆಯಿಂದ ಮನೆಗೆ ಹೋಗ್ತಿರ್ತಾನೆ. ಆ ಶಾಲೆಯಿಂದ ಮನೆಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಗಡಿ ಇರ್ತದೆ, ಅಲ್ಲಿ ನಾಯಿ ಮರಿಗಳನ್ನು ಮಾರಾಟವನ್ನು ಮಾಡ್ತಿರ್ತಾರೆ. ಆ ಅಂಗಡಿಯ ಮುಂದೆ ಒಂದು ಫಲಕವನ್ನು ಹಾಕಿರ್ತಾರೆ. ಅಲ್ಲಿ ಏನಂತ ಹಾಕಿರ್ತಾರೆ ಅಂತಂದರೆ, ನಾಯಿ ಮರಿಗಳು ಮಾರಾಟಕ್ಕಿವೆ ಅಂತ ಹಾಕಿರ್ತದೆ. ಒಂದು ದಿನ ಅಂಗಡಿಯವರ ಬಳಿ ನಾಯಿಗಳ ಬೆಲೆ ಕೇಳಿಯೇ ಬಿಟ್ಟ. ಒಂದಿನ ಏನು ಮಾಡ್ತಾನೆ, ಈ ನಾಯಿಗಳ ಬೆಲೆ ಎಷ್ಟು ಅಂಥೇಳಿ ಹೋಗಿ ಅಂಗಡಿಯವರ ಹತ್ರ ಹೋಗಿ ಕೇಳ್ತಾನೆ. ಕೇಳಿದಾಗ ಇಲ್ಲಿ 1,000ದಿಂದ 20,000 ರೂಪಾಯಿ ಬೆಲೆವರೆಗಿನ ನಾಯಿಗಳು ಇವೆ ಎಂದರು. ನಿಮಗೆ ಯಾವ ನಾಯಿ ಬೇಕಪ್ಪ? ಇಲ್ಲಿ 1,000ರಿಂದ 20,000ದವರೆಗೂ ಕೂಡ ನಾಯಿಗಳು ಸಿಗ್ತವೆ. ನಿಂಗೆ ಯಾವ ನಾಯಿ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಆ ಬಾಲಕ ಕೇಳ್ತಾನೆ, ಅಂಕಲ್, ನನ್ನ ಬಳಿ ಬರೀ 100 ರೂಪಾಯಿ ಇದೆ. ನಾನು ನಾಯಿಯನ್ನು ಖರೀದಿಸಿ ಉಳಿದ ಹಣವನ್ನು ಕಂತಿನ ಪ್ರಕಾರ ಕೊಡ್ತೇನೆ. ನಾಯಿಗಳನ್ನು ನೋಡಬಹುದಾ ಎಂದು ಕೇಳಿದ. ಅಂಕಲ್, ನನ್ನ ಹತ್ರ ಈಗ 100 ರೂಪಾಯಿ ಇದೆ, ಅಷ್ಟು ದುಡ್ಡನ್ನ ಕೊಡೋದಕ್ಕಾಗೋದಿಲ್ಲ. ನಾನು 100 ರೂಪಾಯಿನ ಇವಾಗ ಕೊಟ್ಬಿಟ್ಟು ನಾಯಿ ತಗೋತೀನಿ, ಮತ್ತು ಕಂತಿನ ರೂಪದಲ್ಲಿ ಹಣವನ್ನು ಕಟ್ಕೊಂಡು ಹೋಗ್ತೀನಿ. ನನಗೆ ನಾಯಿನ ಕೊಡ್ತೀರಾ ನೀವು? ನಾಯಿ ನನಗೆ ತೋರಿಸ್ತೀರಾ ಅಂತಂಗ ಅಂಗಡಿಯವರು ಹೇಳ್ತಾರೆ. ನಾಯಿಗಳನ್ನು ತೋರಿಸ್ತಾರೆ. ಅಲ್ಲಿ ಮುದ್ದಾದ ನಾಯಿ ಮರಿಗಳು ಚೆನ್ನಾಟ ಆಡ್ತಿದ್ವು. ಅಲ್ಲಿ ಸುಮಾರು ನಾಯಿ ಮರಿಗಳಿದ್ವು. ಎಲ್ಲ ಬಹಳ ಖುಷಿಯಿಂದ ಆಟವನ್ನು ಆಡ್ತಿರ್ತವೆ. ಒಂದು ಮರಿ ಮಾತ್ರ ಮುಂದೆ ಹೋಗಲಾಗದೆ ಹಿಂದೆ ಬೀಳುತ್ತಿದ್ದುದನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದ ಆ ಬಾಲಕ. ಅಲ್ಲಿ ಎಲ್ಲ ನಾಯಿ ಮರಿಗಳು ಬಹಳ ಸಂತೋಷವಾಗಿರ್ತವೆ. ಆದರೆ ಒಂದು ನಾಯಿ ಮರಿಗೆ ಎದ್ದಕ್ಕೂ ಆಗ್ತಿಲ್ಲ, ನಡೆಯೋಕ್ಕೂ ಆಗ್ತಾ ಇಲ್ಲ. ಬಹಳ ಅದು ನೋವಲ್ಲಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಆ ಹುಡುಗ ನೋಡ್ತಾನೆ. ನೋಡಿಬಿಟ್ಟು ಬಾಲಕ ಹೇಳ್ತಾನೆ, ಸರ್, ನನಗೆ ಈ ನಾಯಿ ಮರಿಯನ್ನು ಕೊಡಿ, ನಾನು ಇದನ್ನು ಕೊಂಡುಕೊಳ್ಳುತ್ತೇನೆ ಎಂದ. ಸರ್, ನನಗೆ ಇಲ್ಲಿ ಇದೆಯಲ್ಲ, ಈ ನಾಯಿ ಮರಿ ಕೊಡಿ ಅಂತೇಳಿ ಹೇಳ್ತಾನೆ. ಅದಕ್ಕೆ ಅಂಗಡಿಯವರು, ನೋಡಪ್ಪ, ಚೆನ್ನಾಗಿರುವ ಬೇರೆ ಮರಿಗಳು ಸಾಕಷ್ಟಿವೆ, ಅದರಲ್ಲೇ ಯಾವುದಾದ್ರೂ ಒಂದನ್ನು ಆರಿಸಿಕೊ, ಇದು ಬೇಡ ಎಂದನು. ಅಂಗಡಿಯವ ಏನು ಮಾಡ್ತಾನೆ, ನೋಡಪ್ಪ, ಇದಕ್ಕೆ ಆಗ್ತಿಲ್ಲ, ಇದು ಬಹಳ ನೋವಲ್ಲಿದೆ, ಮತ್ತು ಇದಕ್ಕೆ ನಡೆಯೋಕ್ಕೂ ಬರಲ್ಲ. ಈ ನಾಯಿ ಬಿಟ್ಟು ಬೇರೆ ಬೇರೆ ಚೆನ್ನಾಗಿರ್ತಕ್ಕಂಥ ನಾಯಿ ಮರಿಗಳಿದ್ದಾವೆ, ಅದರಲ್ಲಿ ಯಾವ್ದಾರು ಒಂದು ತಗೋ ಅಂತೇಳಿ ಆ ಹುಡುಗನಿಗೆ ಅಂಗಡಿಯವನು ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಬಾಲಕ, ಈ ಮರಿಯೇ ನನಗೆ ಬೇಕು ಎಂದು ಹಠ ಹಿಡಿತಾನೆ. ನನಗೆ ಬೇಡ, ನಾನೀಗ ತಗೊಂಡಿರ್ತಕ್ಕಂಥ ಮರಿನೇ ನನಗೆ ಬೇಕು ಅಂತೇಳಿ ಹಠವನ್ನು ಹಿಡಿತಾನೆ. ಅದಕ್ಕೆ ಅವರು ಕೊಡ್ತಾರೆ. ಆ ಮರಿಯನ್ನೇ ತಗೊಂಡು ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಅವನಮ್ಮ ಈ ಮರಿಯನ್ನು ಏಕೆ ಕೊಂಡು ತಂದೆ ಅಂತ ಕೇಳ್ತಾರೆ. ಯಾಕಪ್ಪ ಈ ನಾಯಿ ಮರಿ ತಗೊಂಡು ಬಂದಿದೆಯಾ ಮನೆಗೆ ಅಂತ ಕೇಳ್ತಾರೆ ಅವ್ರ ತಂದೆ. ಅದಕ್ಕೆ ಬಾಲಕ,
ಎಲ್ಲರೂ ಒಳ್ಳೆಯ ಮರಿಗಳನ್ನೇ ತೆಗೆದುಕೊಂಡು ಹೋದರೆ ಈ ಮರಿಯನ್ನು ಸಾಕೋರು ಯಾರು? ಈಗ ಬಂದವರೆಲ್ಲ ಏನು ಮಾಡ್ತಾರೆ, ಚೆನ್ನಾಗಿರೋ ಮರಿಗಳನ್ನ ತಗೊಂಡು, ನಾಯಿ ಮರಿಗಳನ್ನ ತಗೊಂಡು ಹೊರಟೋಗ್ಬಿಡ್ತಾರೆ. ಆದರೆ ಪಾಪ ಇದಕ್ಕೆ ನಡೆಯೋದಕ್ಕೂ ಆಗೋದಿಲ್ಲ, ಭಾಳ ಕಷ್ಟಪಡ್ತಾ ಇದೆ. ಈ ಮರಿಯನ್ನು ಯಾರೂ ಕೂಡ ತಗೊಳ್ಳೋದಿಲ್ಲ, ಅದಕ್ಕೆ ನಾನು ತಗೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಮಗನನ್ನು ಬಾಚಿ ತಬ್ಬಿಕೊಂಡ ಅಮ್ಮನ ಕಣ್ಣಂಚಲ್ಲಿ ನೀರು ಜಿನುಗಿತ್ತು. ನೋಡ್ಬೋದಿಲ್ಲಿ ಈ ಸಿಚುವೇಶನ್ ನೋಡಿ, ಆ ಮಗುವಿನ ಮನಸ್ಸಿನಲ್ಲಿ ಯಾವ ರೀತಿ ಕರುಣೆ ಅಂತಕ್ಕಂಥದ್ದು ಹುಡ್ತು. ಇಲ್ಲಿ ನಾವು ಚೆನ್ನಾಗಿರೋರನ್ನ ನಾವು ಜೊತೆ ಸ್ನೇಹ ಮಾಡೋದು ಎಲ್ಲ ಸ್ನೇಹ ಎಲ್ಲರ ಜೊತೆನೂ ಮಾಡೋಣ. ಆದರೆ ನಾವು ಏನು ಮಾಡಬೇಕು, ಆದಷ್ಟು ಯಾರು ನೋವಲ್ಲಿ ಕಷ್ಟದಲ್ಲಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡಬೇಕು. ಇಲ್ಲಿ ಆ ವಿದ್ಯಾರ್ಥಿ ಏನು ಮಾಡ್ತಾನೆ, ಚೆನ್ನಾಗಿರ್ತಕ್ಕಂಥ ಮರಿಯನ್ನು ಬಿಟ್ಟು ಅದು ಬಹಳ ನೋವಲ್ಲಿರ್ತಕ್ಕಂಥ ಮರಿಯನ್ನು ತಗೋತಾನೆ. ಯಾಕೆ? ಕರುಣೆ. ಯಾರು ಕೂಡ ತಗೊಳ್ಳೋಕೆ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಅವನೇ ತಗೊಂಡದನ್ನು ಸಾಕ್ತಾನೆ. ಇಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ ನೀವು. ಬಾಲಕನಿಗೆ ಎಲ್ಲ ನಾಯಿಗಳಲ್ಲಿ ಯಾವ ಮರಿ ಇಷ್ಟ ಆಯಿತು, ಏಕೆ? ಯಾವ ಮರಿ ಇಷ್ಟ ಆಯಿತು ಅವನಿಗೆ ಇಷ್ಟ ಆಗಿದ್ದು ನಡೆಯೋದಕ್ಕೂ ಆಗದೆ ಇರತಕ್ಕಂಥ ಒಂದು ಮರಿ. ಯಾಕಂದರೆ ಎಲ್ಲರೂ ಚೆನ್ನಾಗಿರೋ ಮರಿಯನ್ನು ತಗೋತಾರೆ, ಇನ್ನು ಯಾರು ಈ ಮರಿ ಮೇಲೆ ಗಮನವನ್ನು ಹರಿಸಲ್ಲ ಅಂತೇಳಿ ಆ ಮರಿಯನ್ನು ಅವನು ತಗೋತಾನೆ. ಕರುಣೆ, ಆ ನಾಯಿ ಮೇಲೆ ಅವನಿಗೆ ಕರುಣೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಸುತ್ತಲೂ ಸಹಾಯದ ಅಗತ್ಯ ಇರುವ ಯಾರಾದರೂ ಇದ್ದರೆ ನೀವು ಏನು ಮಾಡ್ತೀರಾ? ನಿಮ್ಮ ಸುತ್ತಮುತ್ತಲು ನಿಮ್ಮ ಸಮಾಜದಲ್ಲಿ ಇರಬೇಕಾದ್ರೆ ಪ್ರಾಣಿಗಳಾಗಿರ್ಬೋದು ಅಥವಾ ಮನುಷ್ಯರೇ ಆಗಿರ್ಬೋದು, ಯಾರು ತೊಂದರೆಯಲ್ಲಿದ್ದರೆ ಅಥವಾ ಸಮಸ್ಯೆ ಇದ್ದರೆ ಅಂಥವ್ರಿಗೆ ನೀವೇನು ಮಾಡ್ತೀರಾ? ಸಹಾಯ ಮಾಡ್ತೀರಾ? ಕರುಣೆಯನ್ನು ತೋರಿಸಿ ಸಹಾಯ ಮಾಡ್ತೀರಾ ಇಲ್ವಾ? ಅದನ್ನು ನೀವು ಹೇಳಬೇಕಾಗತ್ತೆ. ಸಹಾಯ ಅಗತ್ಯವಿರುವವರಿಗೆ ಪ್ರೀತಿಯಿಂದ ಕೈ ಜೋಡಿಸುವುದು ಏಕೆ ಮುಖ್ಯ? ಯಾರಿಗೆ ಸಹಾಯದ ಅಗತ್ಯ ಇರ್ತದೋ ಅಂಥವ್ರಿಗೆ ನಾವು ಸಹಾಯವನ್ನು ಮಾಡಿದಾಗ ಅವರ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಮತ್ತು ಅವರಿಗೂ ಕೂಡ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅವ್ರಿಗೆ ಸಹಾಯವನ್ನು ನಾವು ಮಾಡಬೇಕಾಗುತ್ತೆ. ಈ ಕಥೆಯ ಶ್ರೇಷ್ಠ ಸಂದೇಶವೇನು? ಅದನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಹೇಗೆ ಅನುಸರಿಸಬೇಕು? ಈ ಕಥೆಯ ಶ್ರೇಷ್ಠ ಸಂದೇಶ ಏನು? ಯಾರು ಕಷ್ಟದಲ್ಲಿರ್ತಾರೋ, ನೋವಲ್ಲಿರ್ತಾರೋ ಅಂಥವ್ರಿಗೆ ನಾವೇನು ಮಾಡಬೇಕು, ಸಹಾಯ ಹಸ್ತವನ್ನು ನಾವು ಚಾಚಬೇಕು. ನೋವಲ್ಲಿರ್ತಕ್ಕಂಥವ್ರಿಗೆ ಅಥವಾ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಏರೇ ಇರ್ಬೋದು, ಅವರಿಗೆ ನಾವು ಸಹಾಯವನ್ನು ಮಾಡಿದ್ರೆ ನಾವು ಏನಾಗ್ತೀವಿ, ಅವರ ದೃಷ್ಟಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ತೀವಿ ಅಂತ ಹೇಳ್ಬೋದು. ಅದನ್ನು ನಾವೆಲ್ಲ ಜೀವನದಲ್ಲಿ ಅನುಸರಿಸಬಹುದು. ಯಾಕಂದರೆ ಹಲವಾರು ಜನ ಸಹಾಯಕ್ಕೋಸ್ಕರ ಪರದಾಡ್ತಿರ್ತಾರೆ, ಅಂಥವ್ರಿಗೆ ನಾವು ಸಹಾಯವನ್ನು ಮಾಡಬೇಕಾಗುತ್ತೆ. ಅಂಥ ಸಿಚುವೇಶನ್ಗಳು ಯಾವ್ಯಾವುದು ಅಂತಕ್ಕಂಥ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಮಕ್ಕಳೆಲ್ಲರೂ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋದರು. ಪ್ರಾಣಿ ಸಂಗ್ರಹಾಲಯದಲ್ಲಿ ಅನೇಕ ಪ್ರಾಣಿಗಳನ್ನು ನೋಡುತ್ತಿದ್ದಾರೆ. ಆದರೆ ಅಲ್ಲಿ ದೊಡ್ಡ ಪಂಜರದ ಮೂಲೆಯಲ್ಲಿ ಕೋತಿಯೊಂದು ಮುಖ ಸಪ್ಪಗೆ ಮಾಡಿಕೊಂಡು ಪಿಳಿ ನೋಡುತ್ತಾ ಕುಳಿತಿತ್ತು. ನಿಮಗೇನನ್ಸುತ್ತೆ ಬರೀರಿ. ನೋಡಿ, ಇದು ಬಹಳ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರಾಣಿಗಳನ್ನು ಕೂಡಾಕ್ತಕ್ಕಂಥದ್ದು, ಅದು ಒಂದು ಕಡೆ ನೋವು ಉಂಟು ಮಾಡುತ್ತೆ. ಯಾಕಂದರೆ ಬಹಳ ಸಂತೋಷವಾಗಿ ಕಾಡಿನಲ್ಲಿ ಅವು ಖುಷಿಯಾಗಿರ್ತವೆ. ಅದನ್ನು ತಗೊಂಡು ಬಂದು ಮನುಷ್ಯರು ನಾವು ಕೂಡಾಕಿದ್ರೆ ಅದು ಬಹಳ ತಪ್ಪಾದ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ನಾವೀಗ ಬಹಳ ಸಂತೋಷದಿಂದ ಹೊರಗಡೆ ಎಲ್ಲ ಓಡಾಡ್ಕೊಂಡು ಜಾಲಿಯಾಗಿದ್ದೀವಿ. ಅದನ್ನೇ ತಗೊಂಡು ಬಂದು ಒಂದು ರೂಮಲ್ಲಿ ಕೂಡ ಬಿಟ್ಟು ಊಟವನ್ನು ಕೊಟ್ಟಿದ್ದರೆ ನಮಗೆ ಸಂತೋಷ ಸಿಗುತ್ತಾ? ಸಿಗಲ್ಲ. ಹಂಗೆ ನೋಡಿ, ಇಲ್ಲಿ ಒಂದು ಕೋತಿಯನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಬಹಳ ಸಪ್ಪಗೆ ಕೂತಿರ್ತದೆ. ಅದು ನೋಡಿದಾಗ ನಿಮ್ಗೆ ಏನಿಸುತ್ತೆ? ಅದ್ರ ಮೇಲೆ ಅನುಕಂಪ ಉಂಟಾಗುತ್ತೆ. ಪಾಪ ಇದನ್ನ ಕೂಡಾಕ್ಬಿಟ್ಟಿದ್ದಾರಲ್ಲ ಅಂತೇಳಿ ದುಃಖ ಉಂಟಾಗುತ್ತೆ. ನಿಮ್ಗೆ ಏನಿಸುತ್ತೆ ಅದನ್ನು ನೀವಲ್ಲಿ ಬರೀರಿ. ಶಾಲೆಗೆ ಬೇರೆ ಊರಿನ ಒಬ್ಬ ಹೊಸ ಹುಡುಗಿ ಬಂದಿದ್ದಾಳೆ. ಅವಳಿಗೆ ಆ ಶಾಲೆ ಎಲ್ಲರೂ ಅಪರಿಚಿತರು. ಅವಳಲ್ಲಿ ಸರಿಯಾದ ಪುಸ್ತಕಗಳಿಲ್ಲ. ಒಂದು ರೀತಿಯ ಅಸಹಾಯಕತೆ ಭಾವದಲ್ಲಿ ಕೂತಿದ್ದಾಳೆ. ನೀವು ಹೇಗೆ ಪ್ರತಿಕ್ರಿಯಿಸುವಿರಿ? ನಿಮ್ಮ ಶಾಲೆಗೆ ಒಂದು ಹೊಸ ಹುಡುಗಿ ಬರುತ್ತೆ ಅಂದ್ಕೊಳ್ಳಿ. ಅವರಿಗೆ ಹೊಸದಾಗಿ ಬಂದಿರೋದ್ರಿಂದ, ಬೇರೆ ಊರಿಂದ ಬಂದಿರೋದ್ರಿಂದ ಅವಳಿಗೆ ಯಾರೂ ಕೂಡ ಪರಿಚಯ ಇರೋದಿಲ್ಲ. ಆಗ ಅವಳಿಗೆ ಯಾವುದೇ ರೀತಿ ಪಠ್ಯಪುಸ್ತಕನೂ ಕೂಡ ಇರೋದಿಲ್ಲ. ಅವಳು ಬಹಳ ಅಸಹಾಯಕತೆಯಿಂದ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ? ಹೋಗಿ ಆ ಹುಡುಗಿಯನ್ನು ಮಾತಾಡಿಸ್ತೀರಾ? ಅವಳಿಗೆ ಸಹಾಯವನ್ನು ಮಾಡ್ತೀರಾ? ಅವಳನ್ನ ಫ್ರೆಂಡ್ ಮಾಡ್ಕೋತೀರಾ? ಏನು ಅಂತಕ್ಕಂಥದ್ದನ್ನು ನೀವಲ್ಲಿ ಆ ಬಾಕ್ಸಲ್ಲಿ ಬರೀರಿ. ತಂದೆಯ ಕಡುವೈರಿಯೊಬ್ಬನ ಮಗ ರಸ್ತೆಯಲ್ಲಿ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದನ್ನು ನೋಡಿದ ಹುಡುಗ ಆತನನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಲು ಮುಂದಾದ. ನಿಮ್ಮ ಅಭಿಪ್ರಾಯನು? ಅಂದರೆ ಇಲ್ಲಿ ಒಬ್ಬ ನಿಮ್ಮ ತಂದೆಗೆ ಯಾರೊಬ್ಬರು ವೈರಿ ಇರ್ತಾರೆ. ಅವ್ರ ಮಗ ಏನಾದ್ರು ಬಿದ್ದು ಏನಾದ್ರು ಪ್ರಾಬ್ಲಮ್ ಆಗಿದೆ, ನೀವೇನು ಮಾಡ್ತೀರಾ? ಅದನ್ನ ಸರಿನಾ? ಆ ಹುಡುಗ ಮಾಡಿದರೆ ಸರಿನಾ, ತಪ್ಪ? ಅಥವಾ ನೀವು ಏನು ಮಾಡ್ತೀರಾ? ಸಹಾಯ ಮಾಡ್ತೀರಾ, ಮಾಡಲ್ವಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಬರೀಬೇಕು. ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಬರೀತೀನಿ ಅಂತಂದರೆ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಸರಿನಾ, ತಪ್ಪ? ಅವನ ಜೀವವನ್ನು ಉಳಿಸಿದ್ದು ತಪ್ಪ, ಸರಿನಾ? ಏನೋ ನಿಮ್ಗೆ ಏನು ಅಭಿಪ್ರಾಯ ಅನಿಸುತ್ತೆ ಅದನ್ನು ನೀವಲ್ಲಿ ಬರೀಬೇಕಾಗುತ್ತೆ.
ತನ್ನ ವಠಾರದ ಹುಡುಗನೊಬ್ಬ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದಾನೆ. ಅವನಿಗೆ ತುರ್ತಾಗಿ ರಕ್ತದ ಅವಶ್ಯಕತೆ ಇರುತ್ತದೆ. ಅದನ್ನು ತಿಳಿದ ಬಾಲಕನೊಬ್ಬ ತನ್ನ ಮಾವನ ಸಹಾಯದಿಂದ ರಕ್ತದ ವ್ಯವಸ್ಥೆ ಮಾಡಿಸಲು ಮುಂದಾದ. ಇದಕ್ಕೆ ನೀವೇನಿವ್ರಿ ಏನಂತೀರಾ? ಇವು ಮಾಡಿದ್ದು ಸರಿನಾ ಇಲ್ವಾ ಅಂತ ನೀವಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಅಲ್ಲಿ ಬರೀರಿ ಆ ಒಂದು ಚೌಕದಲ್ಲಿ. ಇದರಿಂದ ನಾವು ಕೊನೆಯಾಗಿ ಒಂದು ಸಂದೇಶ ಹೇಳೋದಾದರೆ, ನನ್ನ ದೈನಂದಿನದ ಸಂವಹನದಲ್ಲಿ ನಾನು ದಯೆ ಮತ್ತು ತಿಳುವಳಿಕೆಯನ್ನು ಹೊಂದಬಲ್ಲೆ. ನಾನು ಪ್ರತಿಯೊಬ್ಬರಿಗೂ ಕೂಡ ದಯೆಯನ್ನು ಸಲ್ಲಿಸ್ತೀನಿ, ದಯೆ ಭಾವವನ್ನು ನಾನು ಸಲ್ಲಿಸ್ತೀನಿ, ಜೊತೆಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೂಡ ಹೊಂದುತ್ತೀನಿ ಅಂತಕ್ಕಂಥದ್ದನ್ನು ಈ ಒಂದು ಕಥೆಯಿಂದ ನಾವು ತಿಳ್ಕೊಬೋದು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಅಧ್ಯಾಯದಲ್ಲಿ ನಾವೇನು ತಿಳ್ಕೊಬೋದು ಅಂತಂದರೆ, ಕರುಣೆ. ಯಾರು ಕಷ್ಟದಲ್ಲಿರ್ತಾರೋ, ಯಾರು ತೊಂದರೆಯಲ್ಲಿರ್ತಾರೋ, ಯಾರು ನೋವಲ್ಲಿರ್ತಾರೋ ಅಂಥವ್ರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಸನ್ನು ಬೆಳೆಸ್ಕೊಂಡ್ರೆ ಸಮಾಜಕ್ಕೆ ನಮ್ಮಿಂದ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.